ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳೋಕೊರಟಿರೋದು ಕಟಕ ರಾಶಿಯವರಿಗೆ ಸಂಬಂಧಿಸಿದಂತೆ ಶನಿ ಸಂಚಾರದ ಎಫೆಕ್ಟು. 2025 ಮಾರ್ಚ್ 29ಕ್ಕೆ ಶನಿ ಬಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ಶನಿ ಬಂದು ಮೀನರಾಶಿಯಲ್ಲಿರ್ತದೆ. ನಡುವೆ ಒಂದು ವಕ್ರ ಪೀರಿಯಡ್ ಇದೆ. ಸ್ಟಿಲ್ 2.5 ವರ್ಷ ಅಂತ ಒಟ್ಟಾರೆ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಏನು ಗೋಚಾರದ ಫಲ ಏನಿದೆ ಇದು 2.5 ವರ್ಷಕ್ಕೂ ಅಪ್ಲೈ ಆಗುತ್ತೆ. ಈ ಶನಿ ಸಂಚಾರದ ಎಫೆಕ್ಟ್ ಏನು ಅಂತ ಹೇಳೋದಕ್ಕೂ ಮೊದಲು ನಾನು ಕೆಲವೊಂದು ವಿಚಾರಗಳನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ. ಕೆಲವರು ಇದನ್ನು ರಾಶಿ ಭವಿಷ್ಯ ಅಂತಲೂ ಟ್ರೀಟ್ ಮಾಡ್ತಾರೆ. ಇದು ಬಂದು ಗೋಚಾರದ ಎಫೆಕ್ಟ್ ಅಷ್ಟೇ, ಇದೇನು ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಶನಿ ಬಂದು 2.5 ವರ್ಷಕ್ಕೆ ಒಂದು ಸಲ ರಾಶಿಯಿಂದ ರಾಶಿಗೆ ಏನು ಸಂಚಾರ ಮಾಡ್ತಾ ಇರ್ತದೋ ಇದನ್ನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಎಲ್ಲ ಗ್ರಹಗಳು ಕೂಡ ಚಲನೆಯಲ್ಲಿ ಏನಿರ್ತಾವೋ ಸೌರಮಂಡಲದಲ್ಲಿ ಅದು ನಾವು ಭೂಮಿಯಿಂದ ನೋಡುವಾಗ ಯಾವ ರಾಶಿಯಲ್ಲಿದೆ ಅನ್ನೋದನ್ನು ಹೆಂಗೆ ಐಡೆಂಟಿಫೈ ಮಾಡ್ತಾರೋ ಅದನ್ನೇ ಟ್ರಾನ್ಸಿಟ್ ಅಂತ ಹೇಳೋದು. ಸೊ ಅದರಿಂದ ಭೂಮಿಯ ಮೇಲೆ ಆಗುವಂಥ ಎಫೆಕ್ಟ್ಗಳು ಹಾಗೆಯೇ ಮನುಕುಲದ ಮೇಲೆ ಆಗುವಂಥ ಎಫೆಕ್ಟ್ಗಳನ್ನು ಗೋಚಾರ ಫಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಗೋಚಾರ ಫಲ ನಿಮಗೆ ಅಂದರೆ ನಿಮ್ಮ ರಾಶಿಯಿಂದ ನೋಡುವಾಗ ಫೇವರಬಲ್ ಇದೆಯೋ ಅನ್ಫೇವರಬಲ್ ಇದೆಯೋ ಅನ್ನೋದನ್ನು ಮೇಯ್ನಾಗಿ ಈ ಟ್ರಾನ್ಸಿಟ್ನಲ್ಲಿ ನೋಡೋದು. ಇದರ ಎಫೆಕ್ಟ್ ಬಂದು ಒಂದು 20 to 30% ಇರ್ಬೋದಷ್ಟೇ. ಆದರೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳೇನಿದೆಯೋ ಇದು ನಿಮಗೆ ಏನು ಆಲ್ಮೋಸ್ಟ್ 70 to 80% ಅಪ್ಲೈ ಆಗೋದು ನಿಮ್ಮ ಜನ್ಮಕುಂಡಲಿಯ ಗ್ರಹಗಳ ಸ್ಥಿತಿ ಮತ್ತು ನಡೀತಾ ಇರುವಂಥ ದಶೆಗಳು ಇವು ಮೇಯ್ನಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಅದರ ಜೊತೆಗೆ ಟ್ರಾನ್ಸಿಟ್ ಏನಿದೆಯೋ ಇದನ್ನು ಸಪೋರ್ಟಿಂಗ್ ಥರ ತಗೊಳ್ಳೋದು. ನಿಮಗೆ ಒಂದು ವೇಳೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ ಏನು ಶನಿಯ ಸಂಚಾರದಿಂದ ಅಥವಾ ಶನಿಯ ಗೋಚಾರದ ಫಲ ಅಂತ ಏನು ಅನ್ಫೇವರೇಬಲ್ ಇದ್ರೂ ನಿಮಗೇನದು ತುಂಬ ದೊಡ್ಡ ಎಫೆಕ್ಟ್ ಮಾಡೋದಿಲ್ಲ. ಹಾಗೆಯೇ ನಿಮ್ಮ ಜಾತಕದಲ್ಲಿ ದಶೆ ಚೆನ್ನಾಗಿಲ್ಲ ಅಂದಾಗ ಶನಿಯ ಏನು ಸಂಚಾರದ ಎಫೆಕ್ಟ್ ಏನಿದೆಯೋ ಅದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಎಫೆಕ್ಟ್ ಮಾಡ್ಬೋದು. ಹಾಗೆಯೇ ನಿಮಗೆ ಏನಾದರೂ ಈ ಗೋಚರದಲ್ಲಿ ಒಳ್ಳೆ ಫಲ ಇದೆ ಅಂದ್ರೂ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಆ ದಶೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಆ್ಯಕ್ಚುಲಿ ಈ ಗೋಚಾರದ ಒಳ್ಳೆ ಫಲಗಳೇನಿದೆಯೋ ಅದು ನಿಮಗೆ ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ. ದಶೆ ಮತ್ತು ಗೋಚಾರ ಎರಡೂ ಕೂಡ ಫೇವರೇಬಲ್ ಇದ್ದಾಗ ಅದು ನಿಮಗೆ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಈಗ ಕಟಕ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯವರಿಗೆ ಶನಿ ಬಂದು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ. 9ನೇ ಮನೆಯ ಶನಿಯ ಸಂಚಾರವನ್ನು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಶನಿ ಬಂದು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಇದು 9ನೇ ಮನೆ ಏನಿದೆ ಇದು ಧರ್ಮದ ಸ್ಥಾನ ಮತ್ತು ಜೊತೆಗೆ ನಿಮ್ಮ ತಂದೆಗೆ ಸಂಬಂಧಿಸಿದ ಸ್ಥಾನವಾಗಿರೋದ್ರಿಂದಾಗಿ ಕಟಕ ರಾಶಿಯವರಿಗೆ ಈ ಅಧರ್ಮದ ಹಾದಿಯಲ್ಲಿ ನಡೆಯುವಂಥ ಮನಸ್ಸು ಬರ್ಬೋದು. ಜೊತೆಗೆ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸಗಳಾಗಬಹುದು ಅಂತ ನಾವು ಹೇಳ್ಬೋದಾಗಿದೆ. ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ನೋಡುವಾಗ 9ನೇ ಸ್ಥಾನ ಚೆನ್ನಾಗಿತ್ತು ಅಂದರೆ ನಿಮಗೆ ಈ ಟ್ರಾನ್ಸಿಟ್ದ ಅವಧಿಯಲ್ಲಿ ಏನು ಮಹತ್ವದ ಏನು ದೊಡ್ಡ ಎಫೆಕ್ಟ್ಗಳೇನು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಹಣಕಾಸು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಇದು ವೈಯಕ್ತಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚನ್ನು ಎಫೆಕ್ಟ್ ಮಾಡೋದಿಲ್ಲ. ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿಂತೆಗಳು ಕಾಡ್ಬೋದು. ಹಾಗೆಯೇ ತಂದೆಯ ಜೊತೆಗಿನ ರಿಲೇಷನ್ಶಿಪ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು. ಮತ್ತು ಹಣಕಾಸಿನ ವಿಚಾರದಲ್ಲಿ ಇದು ಆ್ಯಕ್ಚುಲಿ ಅಷ್ಟೊಂದೇನು ದೊಡ್ಡ ಮಟ್ಟದ ಎಫೆಕ್ಟನ್ನು ಮಾಡೋದಿಲ್ಲ. ಇನ್ನು ಈ ಗ್ರಹಗಳ ಗೋಚಾರದ ಫಲಗಳನ್ನು ವಿವರವಾಗಿ ಹೇಳಿರುವಂಥ ಗ್ರಂಥ ಬೃಹತ್ ಸಂಹಿತ ಇದರಲ್ಲಿ ಶನಿಯ 9ನೇ ಮನೆಯ ಟ್ರಾನ್ಸಿಟ್ ಹೀಗೆ ಹೇಳಿದ್ದಾರೆ. ವೆನ್ ಥ್ರೂ ದ 9th he will suffer similar troubles. His religious duties such as worshipping the sacred fire will have a breakthrough, heart disease and imprisonment ಅಂತ ಹೇಳಿದ್ದಾರೆ. ಏನು ಈ 9ನೇ ಸ್ಥಾನ ಇದೆಯಲ್ಲ ಇದು ಬಂದು ನಿಯಮಗಳನ್ನು ಹೇಳುತ್ತೆ. ಹಾಗೆಯೇ ಕಾನೂನು ಪಾಲಿಸುವಂಥ ಒಂದು ಮೈಂಡ್ ಸೆಟ್ ಇದೆ ನೋಡಿ, ಅದನ್ನು ಕೂಡ ಹೇಳುತ್ತೆ. ಸೊ ಇಲ್ಲಿ ಇಂಪ್ರಿಸನ್ಮೆಂಟ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಯಾರು ಕಾನೂನನ್ನು ಮುರಿತಾರೋ ಅವರಿಗೆ ಇಂಪ್ರಿಸನ್ಮೆಂಟ್ ಆಗೇ ಆಗುತ್ತೆ. ಕಾನೂನು ಮೀರಿ ಕಾನೂನು ಉಲ್ಲಂಘಿಸಿ ಮಾಡುವಂಥ ಕೆಲಸಗಳಿಗೆ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಅದನ್ನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಕಟಕ ರಾಶಿಯವರಿಗೆ ಏನು ಈ ಟ್ರಾನ್ಸಿಟ್ 9th ಹೌಸ್ ಟ್ರಾನ್ಸಿಟ್ ಅವಧಿಯಲ್ಲಿ ಇವರು ಕಾನೂನು ಪಾಲಿಸಬೇಕಾಗುತ್ತೆ. ಸೊ ಹಾಗೇನೆ ಬೇಡದ ಏನು ಕೆಲವೊಂದು ಅಧರ್ಮದ ಕೃತ್ಯಗಳು ಅಂತ ಇನ್ಫ್ಲೂಯೆನ್ಸ್ಗಳು ಇಂಥದ್ರಿಂದ ಅವರು ದೂರ ಇರಬೇಕಾಗುತ್ತೆ. ಸೊ ಹಾಗಂತ ಇದೇನು ರಿಸಲ್ಟ್ ಯಥಾವತ್ ಅಪ್ಲೈ ಆಗಬೇಕು ಅಂತಿಲ್ಲ. ಇದರಲ್ಲಿ ಅಷ್ಟಕ ವರ್ಗವನ್ನು ಪರಿಗಣಿಸಬೇಕಾಗುತ್ತೆ. ಹಾಗೆಯೇ ನಕ್ಷತ್ರಗಳು ಕೂಡ ರೋಲ್ ಪ್ಲೇ ಮಾಡುತ್ತೆ. ಕಟಕ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಅದರಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದವು ಕೂಡ ಕಟಕ ರಾಶಿಯಲ್ಲಿ ಬರ್ತದೆ. ಸೊ ಪುನರ್ವಸು ನಕ್ಷತ್ರದವರಿಗೆ ಶನಿ ಬಂದು ರೇವತಿ ನಕ್ಷತ್ರದಲ್ಲಿ ಇರಬೇಕಾದ್ರೆ ಲತ್ತೆ ಅಂತ ಒಂದು ನೆಗೆಟಿವ್ ಎಫೆಕ್ಟನ್ನು ಪರಿಗಣಿಸ್ತಾರೆ. ಆ ಲತ್ತೆ ಬೀಳುತ್ತೆ. ಅಂದರೆ ಇದು ಆರೋಗ್ಯ ಯಾರಿಗೆ ಪುನರ್ವಸು ನಕ್ಷತ್ರ
ನಕ್ಷತ್ರ ಆಗಿರ್ತದೋ ಅವರಿಗೆ ಇದು ಆರೋಗ್ಯದ ಮೇಲೆ ಸ್ವಲ್ಪ ಎಫೆಕ್ಟ್ಗಳನ್ನ ಕೊಡ್ಬೋದು. ಏನು ದೊಡ್ಡದಾಗಿ ಎಫೆಕ್ಟ್ ಆಗುತ್ತೆ ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋ ಸಾಧ್ಯತೆ ಇರ್ತದೆ. ಹಾಗೇನೆ ರೇವತಿ ನಕ್ಷತ್ರ ಏನಿದೆಯೋ ಇದು ಪುನರ್ವಸು ನಕ್ಷತ್ರಕ್ಕೆ ವಿಪತ್ತಾರ ಆಗೋದ್ರಿಂದಾಗಿ ಇದೇನು ಅಷ್ಟೊಂದು ಫೇವರಬಲ್ ಟ್ರಾನ್ಸಿಟ್ ಆಗಿರೋದಿಲ್ಲ. 2026 ಮೇ 17ರಿಂದ ಅಕ್ಟೋಬರ್ 9, 2026 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. 2027 ಫೆಬ್ರವರಿ 8ರಿಂದ ಜೂನ್ 3, 2027 ಈ ಅವಧಿಯಲ್ಲಿ ಶನಿ ಬಂದು ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಪುನರ್ವಸು ನಕ್ಷತ್ರದವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಫೇವರೇಬಲ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಬಹುದು, ಯಾಕಂದ್ರೆ ಇದು ಸಂಪತ್ತಾರ ಬರ್ತದೆ. 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲೂ ಶನಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಇನ್ನು ಪುಷ್ಯ ನಕ್ಷತ್ರ, ಪುಷ್ಯ ಬಂದು ಶನಿಯದ್ದೇ ನಕ್ಷತ್ರ. ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ರಾಶಿಯಿಂದ ಏನು ಈ ಶನಿಯ 9ನೇ ಮನೆ ಟ್ರಾನ್ಸಿಟ್ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ರು ಕೂಡ ನಕ್ಷತ್ರದಿಂದ ಇದೇನು ನೆಗೆಟಿವ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇವರೇನು ಅಚ್ಚಿಗೆ ವರಿ ಮಾಡೋ ಅಗತ್ಯನೂ ಇರೋದಿಲ್ಲ. ಇವರಿಗೆ ಶನಿಯ ಟ್ರಾನ್ಸಿಟ್ ನಾರ್ಮಲ್ ಆಗಿರ್ತದೆ. ಇನ್ನು ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರದವರಿಗೆ ರಾಶಿಯಿಂದ 9ನೇ ಮನೆ ಟ್ರಾನ್ಸಿಟ್ಟು ಇದೇನು ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ರು ಕೂಡ ನಕ್ಷತ್ರದಿಂದ ಈ ಪೀರಿಯಡು ಅಥವಾ ಈ ಟ್ರಾನ್ಸಿಟ್ಟು ಏನು ಕೆಟ್ಟದಾಗಿಲ್ಲ ಅದು. ಸೊ ಹಾಗಾಗಿ ಈ ಟ್ರಾನ್ಸಿಟನ್ನು ನಾರ್ಮಲ್ ಅವಧಿ ಅಂತ ತಗೊಳ್ಬೋದು. ಸೊ ತಂದೆಯ ಜೊತೆಗೆ ಒಂದು ಸ್ವಲ್ಪ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಬೇಕಾಗತ್ತೆ, ಒಂದು ಸ್ವಲ್ಪ ನಿಯಮ ಪಾಲನೆಗೆ ಒತ್ತು ಕೊಡಬೇಕಾಗತ್ತೆ. ಉಳಿದಂಗೆ ಇವರಿಗೆ ಈ ಟ್ರಾನ್ಸಿಟ್ ನಾರ್ಮಲ್ ಆಗಿರ್ತದೆ. ಸೊ ಅದರಲ್ಲೂ ಏನಾದರೂ ಅವರಿಗೆ ಮೀನರಾಶಿಯಲ್ಲಿ ಶನಿಯ ಭಿನ್ನಾಷ್ಟಕ ವರ್ಗದಲ್ಲಿ ಒಳ್ಳೆ ಅಷ್ಟಕ ವರ್ಗ ಬಿಂದುಗಳಿದ್ರೆ ಈ ಅವಧಿಯಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ. ಈ ಗೋಚರ ಫಲ ಅನ್ನೋದೇನಿದೆಯೋ ಇದು ನಿಮ್ಮ ಮನಸ್ಸಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥ ಪ್ರಧಾನವಾದ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಇವಾಗ ಏನು ನಿಮ್ಮ ಆ್ಯಕ್ಚುಯಲ್ ಜೀವನ ಏನಿದೆಯಲ್ಲ ಇದು ನಿಮ್ಮ ಕುಂಡಲಿಯ ಪ್ರಕಾರ ನಡೆಯುವಂಥದ್ದು. ಸೊ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಡೀತಾ ಇರುವಂಥ ದಶೆ ಮತ್ತು ಅದರಲ್ಲಿರುವಂಥ ಗ್ರಹಗಳ ಪೊಸಿಷನ್ಗಳು ಇದೆಲ್ಲವೂ ಕೂಡ ಈ ಗೋಚಾರದ ಎಫೆಕ್ಟನ್ನು ಸಾಕಷ್ಟು ವೇರಿಯೇಷನ್ ತರ್ತದೆ. ಇದರಲ್ಲಿ ಈಗ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ ಗೋಚಾರದಲ್ಲಿ ಏನೇ ನೆಗೆಟಿವ್ ಎಫೆಕ್ಟ್ಗಳಿದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆಯೇ ಕೆಲವರು ಈ ಶನಿಯ ಸಂಚಾರಕ್ಕೆ ಪರಿಹಾರವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಬೃಹತ್ ಸಂಹಿತ ಏನು ಈ ಟ್ರಾನ್ಸಿಟ್ದು ಗೋಚಾರ ಫಲವನ್ನು ಹೇಳಿರುವಂಥ ಗ್ರಂಥ ಇದರಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಇದು ಬಹಳ ದೊಡ್ಡ ಪರಿಹಾರವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಕೆಟ್ಟ ಆಲೋಚನೆಗಳನ್ನು ತಲೆಗೆ ತುಂಬಿಕೊಳ್ಳಿಲ್ಲ ಅಂದರೆ, ಕೆಟ್ಟ ಆಲೋಚನೆಗಳಿಂದ ಪ್ರಭಾವಿತರಾಗಲಿಲ್ಲ ಅಂದರೆ, ನೀವಾಗಿ ಯಾವುದೇ ಕೆಟ್ಟ ಕೆಲಸಕ್ಕೆ ಕೈ ಹಾಕಲಿಲ್ಲ ಅಂದರೆ, ಮಾನಸಿಕವಾಗಿ ನೀವು ಸ್ಥಿರತೆ ತಂದುಕೊಂಡ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಪರಿಹಾರ ಬೇರೆ ಏನೂ ಬೇಕಿಲ್ಲ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.